ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕೃತಿಕಾ ದರ್ಶನ್. ಇವತ್ತಿನ ರೆಸಿಪಿ ಬಂದು ಹೋಳಿಗೆ ಸಾಂಬಾರು. ಈ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕು ಅಂತ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಧನಿಯಾ ಹಾಗೂ ಸಾಂಬಾರು ಪೌಡರ್, ತುರಿದಿಟ್ಕೊಂಡಿರೋ ಅಂಥ ಕೊಬ್ಬರಿ, ಹುರ್ಗಡ್ಲೆ, ಚಕ್ಕೆ ಹಾಗೂ ಲವಂಗ 2-3, 1 ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಅರಿಶಿನ ಪುಡಿ ಹಾಗೂ ಗಸಗಸೆ ಮತ್ತು ಹುರಿದಿಟ್ಕೊಂಡಿರೋವಂಥ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಇಲ್ಲಿ ನಾನು ತೊಗೊಂಡಿದ್ದೀನಿ. ಕಂಪ್ಲೀಟಾಗಿ ಒಂದು ಸಲ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಶಿಫ್ಟ್ ಮಾಡಿಕೊಂಡು ಪೇಸ್ಟ್ ರೀತಿಯಾಗಿ ರುಬ್ಕೊಳ್ಳಿ. ರುಬ್ಕೊಂಡ್ಮೇಲೆ ನಿಮ್ಮ ಕನ್ಸಿಸ್ಟೆನ್ಸಿ ನೋಡಿಬಿಟ್ಟು ನೀರನ್ನು ಹೆಚ್ಚಿಗೆ ಮಾಡ್ಕೋಬೋದು. ತಿಳಿಯಾಗಿರಲಿ ಅಂತ ನಾನು ಸ್ವಲ್ಪ ನೀರನ್ನ ಜಾಸ್ತಿನೇ ಹಾಕಿ ರುಬ್ಕೊಂಡಿದ್ದೆ. ಇವಾಗ ಸ್ಟವ್ನ ಆನ್ ಮಾಡ್ಕೊಂಡು ಒಂದು ಪಾತ್ರೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಅದು ಕಾದ ನಂತರ ಅದಕ್ಕೆ 1-2-3 ಸ್ಪೂನಷ್ಟು ಎಣ್ಣೆನ ಹಾಕಿ ಕಾದ ನಂತರ ಸಾಸಿವೆ ಮತ್ತು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದಂಥದ್ದು ಮತ್ತು ಕರಿಬೇವಿನ ಎಲೆ ಹಾಗೂ ಗುಂಟೂರು ಮೆಣಸಿನ್ಕಾಯಿ 10-15 ತೊಗೊಂಡಿದ್ದೆ. ಖಾರಕ್ಕೆ ತಕ್ಕಷ್ಟು ತೊಗೊಳ್ಳಿ. ನಮ್ಮ ಮನೇಲಿ ಜಾಸ್ತಿ ಸಾಂಬಾರು ಮಾಡ್ತಿದ್ವಿ, ಸೊ ಕನ್ಸಿಸ್ಟೆನ್ಸಿ ನೋಡಿ ತೊಗೊಂಡಿದ್ದೆ ನಾನು. ಸೊ ಫೈನಲಿ ಈರುಳ್ಳಿನೂ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಈ ಒಗ್ಗರಣೆಯಲ್ಲಿ ಸ್ವಲ್ಪ ಮಾಗಿಸ್ಕೊಳ್ಳಿ. ಈರುಳ್ಳಿ ಯೆಲ್ಲೋಯಿಶ್ ಬ್ರೌನ್ ಕಲರ್ ಬರೋ ತನಕ ಸ್ವಲ್ಪ ಒಗ್ಗರಣೆಯಲ್ಲಿ ಮಾಗಿಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಒತ್ತಲಿಕ್ಕೆ ಬಿಡಬೇಡಿ. ಒತ್ತಿಬಿಟ್ರೆ ಸಾಂಬಾರಿನ ರುಚಿನೇ ಹಾಳಾಗತ್ತೆ. ಸೊ ಈ ಥರ ಒಗ್ಗರಣೆಯಲ್ಲಿ ಸ್ವಲ್ಪ ಬಾಡಿಸ್ಕೊಳ್ಳಿ. ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡು ನಂತರ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲಾನ ಇದರಲ್ಲಿ ಒಗ್ಗರಣೆಯಲ್ಲಿ ಹಾಕ್ತಾಯಿದ್ದೀನಿ. ಸೊ ಈ ಮಸಾಲ ಜಾರ್ಗೆ ಏನು ನಾವು ಒಬ್ಬಟ್ಟಿನ ಬೇಳೆಗೆ ಅಂತ ಬೇಯಿಸ್ಕೊಂಡಿದ್ದಂಥ ಕಟ್ಟೇನಿತ್ತು ಅದರಲ್ಲೇ ನಾನು ಈ ಜಾರನ್ನ ನಾನು ಕ್ಲೀನ್ ಮಾಡಿಕೊಂಡು ಅದೇ ನೀರನ್ನು ನಾನಿಲ್ಲಿ ಸಾಂಬಾರಿಗೆ ಹೆಚ್ಚಿಸ್ಕೊಳ್ಳೋಕ್ಕೆ ಅಂತ ಬಳಸ್ಕೊತಾ ಇದ್ದೀನಿ. ಅದೇ ಬೇಳೆ ಕಟ್ಟನ್ನು ನಾನು ಸಾಂಬಾರಲ್ಲಿ ಹಾಕ್ಕೊಂಡು ಸಾಂಬಾರನ್ನ ಹೆಚ್ಚಿಸ್ಕೊಳ್ತೀನಿ. ನೋಡಿ, ಅದೇ ಕಟ್ಟಿಂದ ನಾನು ಮಿಕ್ಸಿ ಜಾರನ್ನ ವಾಶ್ ಮಾಡಿ ಆ ಒಗ್ಗರಣೆಯಲ್ಲಿ ಹಾಕ್ತಾಯಿದ್ದೀನಿ. ಮಸಾಲೆ ಎಲ್ಲ ನೀಟಾಗಿ ಅಂಟ್ಕೊಳ್ಳೋ ಥರ ಅದು ಸ್ವಲ್ಪ ಕುದಿ ಬರಬೇಕು. ಆ ಕುದಿ ಬರಲಿಕ್ಕೆ ಅಂತ ಬಿಟ್ಟಿದ್ದೀನಿ. ಮತ್ತು ನಮ್ಮನೆ ಕನ್ಸಿಸ್ಟೆನ್ಸಿಗೆ ನಾವು ಸ್ವಲ್ಪ ಜಾಸ್ತಿನೇ ಸಾಂಬಾರು ಮಾಡ್ತಾಯಿದ್ವಿ. ಸೊ ನಾವು ನೋಡ್ತಾನೆ ನೀರನ್ನ ಹೆಚ್ಚಿಸ್ಕೊಳ್ತಾ ಇದ್ವಿ. ಮತ್ತು ಏನು ಕಟ್ಟಿತ್ತು ಅದನ್ನು ಸ್ವಲ್ಪ ಹಾಕ್ಬಿಟ್ಟು ಸಾಂಬಾರನ್ನ ಇನ್ನೂ ನಮ್ಮ ಕನ್ಸಿಸ್ಟೆನ್ಸಿ ಅಂದರೆ ನಮ್ಗೆ ಎಷ್ಟು ಚೆನ್ನಾಗಿ ಬೇಕಾಗುತ್ತೆ ಅಷ್ಟು ಚೆನ್ನಾಗಿ ನೋಡಿಕೊಂಡು ನಾವು ಸಾಂಬಾರನ್ನ ಹೆಚ್ಚಿಸ್ಕೋಬೇಕಾಗತ್ತೆ. ಮತ್ತು ನಾನಿಲ್ಲಿ ಬೇಳೆ ಕಟ್ಟನ್ನ ಹಾಕಿ ಸಾಂಬಾರನ್ನ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಹೆಚ್ಚಿಸ್ಕೊಳ್ತಾ ಇದ್ದೀನಿ. ನೋಡಿ, ಕಂಪ್ಲೀಟಾಗಿ ಹಾಕಿದೆ. ನನಗೆ ಇಷ್ಟು ಕನ್ಸಿಸ್ಟೆನ್ಸಿಲಿ ಸಾಂಬಾರು ಬೇಕಿತ್ತು. ನಮ್ಮನೇಲಿ ತುಂಬ ಜನ ಇದ್ವಿ ಅವತ್ತು. ಸೊ ಇದನ್ನು ಮಾಡಿಕೊಂಡು ನಮ್ಮ ಸಾಂಬಾರಿಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಇವಾಗ ನೆನೆಸಿಟ್ಕೊಂಡಿದ್ದಂಥ ಹುಣಸೆ ಹಣ್ಣನ್ನು ಹುಳಿನ ಸಾಂಬಾರಲ್ಲಿ ಹಿಣಿತಾ ಇದ್ದೀನಿ. ಇದರಿಂದ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಸಾಂಬಾರು ಬರುತ್ತೆ. ಸೊ ಈ ಹುಳಿ ಎಲ್ಲ ಹಿಂಡಿದಾದ್ಮೇಲೆ ಒಮ್ಮೆ ಇದನ್ನು ನೀಟಾಗಿ ಕೈ ಆಡ್ಕೊಳ್ಳಿ. ಸೊ ಇದನ್ನು 10-15 ನಿಮಿಷಗಳ ಕಾಲ ಕುದಿಲಿಕ್ಕೆ ಅಂತ ಬಿಡಿ. ನೀಟಾಗಿ ಉಪ್ಪು ಹುಳಿ ಎಲ್ಲ ಮಿಕ್ಸ್ ಆಗೋ ರೀತಿ ಕೈ ಆಡಿಕೊಂಡು 10-15 ನಿಮಿಷಗಳ ಕಾಲ ಇದನ್ನು ನೀಟಾಗಿ ಕುದಿಸ್ಕೊಳ್ಳಿ. ಸೊ ಸಾಂಬಾರು ಕುದ್ದಿದೆ. ಇವಾಗ ಈ ವಿಧಾನದಲ್ಲಿ ನಾವು ಹೋಳಿಗೆ ಸಾಂಬಾರನ್ನ ಮಾಡೋದು. ಈ ಸಾಂಬಾರು ರೆಸಿಪಿ ನಿಮಗೂ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಅಪ್ಕಮಿಂಗ್ ವೀಡಿಯೋಸ್ಗಾಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.